ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಡುಗೆ ಮಾಡ್ತಾ ಇರೋದು ಚಿಕನ್ ಕರ್ರಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ. ಸೊ ಮಸಾಲೆಗೆ ಅಂದರೆ ಕಾಯಿ ಹಾಕಿಲ್ಲದೆ ಮಾಡ್ತಾ ಇರೋದು. ಒಂದು ಈರುಳ್ಳಿ, ಒಂದು ಟೊಮೆಟೊ ಹೆಚ್ಚಿಟ್ಕೋಬೇಕು ಉದ್ದುದ. ಇದು ರುಬ್ಬಬೇಕು, ಫ್ರೈ ಮಾಡಿಬಿಟ್ಟು. ನೋಡಿ ಎಣ್ಣೆ ಇದಾಗಿದೆ. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತೀನಿ. ಇದು ರುಬ್ಬಕ್ಕೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ. ನನ್ನ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಒತ್ತಿದ್ರೆ ನಮ್ದೇನೇ ವಿಡಿಯೋ ಮಾಡಿದ್ರು ಫಸ್ಟು ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಫ್ರೈ ಮಾಡಬೇಕು. ಟೊಮೆಟೊ ಹಾಕ್ತೀನಿ. ಒಂದೇ ಹೆಚ್ಚಿಕೊಂಡಿದ್ದೀನಿ. ಅರ್ಧ ಕೆಜಿಗೆ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋದು ಚಿಕನ್ ಕರ್ರಿ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸಾಫ್ಟ್ ಆಗಿದೆ. ಇವಾಗಿದೆ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಬರಬೇಕು. ರುಬ್ಕೊಂಡು ಬಂದು ಕಂಟಿನ್ಯೂ ಮಾಡ್ತೀನಿ. ನೋಡಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ರುಬ್ಬಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಅಷ್ಟೇ ಅಲ್ಲದೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಬೇಕು ಫ್ರೆಂಡ್ಸ್. ಆವಾಗ ಹೇಳಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಎಣ್ಣೆ ಹಾಕಿದ್ದೀನಿ. ಸ್ಟವ್ ಕಮ್ಮಿ ಮಾಡಿಕೊಂಡು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಆದಮೇಲೆ ಈ ಚಿಕನ್ ಇರುತ್ತೆಲ್ಲ ಅದನ್ನು ಹಾಕಬೇಕು ಫ್ರೆಂಡ್ಸ್ ಎಣ್ಣೆಗೆ. ಮಿಕ್ಸ್ ಮಾಡಬೇಕು ಎಣ್ಣೆಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಡಬೇಕು. ಆ ಥರ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನೋಡಿ ನೀರಿನ ಅಂಶ ಎಲ್ಲ ಬಿಟ್ಟಿದೆ. ಇವಾಗ ಇದಕ್ಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಧನಿಯಾ ಪೌಡರ್ ಹಾಕ್ಬೇಕು. ನೆಕ್ಸ್ಟು ಇದು ಅಂಗಡಿದು ಚಿಲ್ಲಿ ಪೌಡ್ರು, ಒಂದು 2, ತುಂಬ ಖಾರ ಇದೆ ನೋಡ್ಕೊಂಡು ಹಾಕ್ತೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆದಷ್ಟು ನೋಡಿ ಮಿಕ್ಸ್ ಚೆನ್ನಾಗಿ ಮಾಡಿದ್ದೀನಿ. ನೆಕ್ಸ್ಟು ಇದು ರುಬ್ಬಿರುವಂತಹ ಮಸಾಲೆ ಪೌಡರ್ ಇದ್ರ ಪೇಸ್ಟ್ ಹಾಕ್ತೀನಿ. ಸೊ ಯಾವುದು ವೇಸ್ಟ್ ಬರುತ್ತೆ ಆದಷ್ಟು ಎಲ್ಲ ಚೆನ್ನಾಗಿ ನೀರು ಹಾಕ್ಕೊಂಡು, ನಾನು ಯಾವುದು ವೇಸ್ಟ್ ಮಾಡಲ್ಲ, ಎಲ್ಲನೂ ನೀರು ಚೆನ್ನಾಗಿ ಹಾಕ್ಕೊಂಡು ಆ ನೀರಲ್ಲೇ ತೊಳೆದ್ಬಿಡ್ತೀನಿ ನಾನು. ಸೊ ಯಾವುದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಆಗಿದೆ. ಇವಾಗ ಇದಕ್ಕೆ ಹಿಂಗೆ ಮಿಕ್ಸ್ ಮಾಡ್ತಾ ಉಪ್ಪು ಹಾಕ್ತೀನಿ. ಆಮೇಲೆ ಹಾಕಿದ್ರೆ ಚೆನ್ನಾಗಿ ಹಿಡಿಯಲ್ಲ. ಸೊ ಇವಾಗೆ ಉಪ್ಪು ಹಾಕ್ತೀನಿ.
ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಮಸಾಲೆ ಇವಾಗ ರುಬ್ಬಿರೋಂಥದ್ದನ್ನು ಹಿಡಿಬೇಕು ಚಿಕನ್ಗೆ, ಮತ್ತು ಉಪ್ಪು ಹಿಡಿಬೇಕು, ಮತ್ತು ಖಾರದ ಪುಡಿ ಅವೆಲ್ಲ ಹಿಡಿಬೇಕು ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದನ್ನು ಹೀಗೆ 5 ನಿಮಿಷ ಬಿಡೋಣ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗು. ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್, ಯಾಕಂದರೆ ಈ ಚಿಕನ್ಗೆ ಎಲ್ಲ ಹಿಡಿಬೇಕಲ್ಲ, ಮಸಾಲೆ ಎಲ್ಲ ಹಿಡಿಬೇಕು. ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು. ಸೊ ಯಾರು ದಯವಿಟ್ಟು ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆ್ಯಂಡ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ರೆಸಿಪಿನೂ ನಿಮ್ಮ ಮನೇಲಿ ಖಂಡಿತವಾಗ್ಲೂ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.